ಬಂದು ಜ್ವಾಳ ಬಂದ್ರಟ್ಟಿ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್. ನಿಮ್ಮ ಹೆಸರು? ಈ ದೇವಸ್ಥಾನ ಸ್ವಲ್ಪ ಹಿನ್ನೆಲೆ ಹೇಳೋಕ್ಕಾಗುತ್ತಾ? ದೇವಸ್ಥಾನದ ಹಿನ್ನೆಲೆ ಅಂದ್ರೆ ಒಂದು 200 ವರ್ಷದಿಂದಲೂ ಐತಿ. 200 ವರ್ಷ ದಾಟೈತಿ. ಅವಾಗಿಂದಲೂ ಇಲ್ಲ ಐತಿ. ಓಕೆ. ಇದಕ್ಕೆ ಪೂಜಾರಿಗಳೇನಿಲ್ಲ, ಭಕ್ತರಿಗಳೇ ಪೂಜಾರಿ. ಓಕೆ. ಯಾವ ದಿನಗಳಲ್ಲಿ ವಿಶೇಷತೆ ಇರುತ್ತೆ ಇಲ್ಲಿ? ಇದಕ್ಕೆ 24 ಗಂಟೆನೂ ಪೂಜೆನೇ, ಬಟ್ ಆದರೆ ಶುಕ್ರವಾರ ಮಂಗಳವಾರನೇ ಜಾಸ್ತಿ ಜನ. ಸುತ್ತಮುತ್ತ ಎಲ್ಲಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ? ಇಂಡಿಯಾದಾಗ ಯಾವ ಕಡೆ ಮೂಲಗಿಂತ ಬರ್ತೀರ ಅಂತ ಹೇಳಕ್ ಬರಲ್ಲ. ಇದು ಮೂಲ ವಿಗ್ರಹ ಇಲ್ಲೇ ಇರಬೇಕು, ಇದನ್ನು ಪ್ರದೇಶ ದೇವಸ್ಥಾನ ಕಟ್ಟಿಸುವಂಥದ್ದು ಇಲ್ಲ. ಈ ದೇವಸ್ಥಾನ ಕಟ್ಟಿಸ್ಬೇಕು ಇಲ್ಲ, ಯಾಕಂದ್ರೆ ಈಗ ಕಲ್ಲುಗಳಿದಾವಲ್ಲ, ಇವು ಹಿಂಗ್ ಕಟ್ಟಕ್ ಹೋಗಿ ಬಿದ್ದಿರೋವು. ಓಕೆ. ಈ ಕಲ್ಲುಗಳು ಹಿಂದೆ ಹೇಳಿ, ಅದು ಹೇಳಿ ಹೇಳಿ. ಕಟ್ಟಕ್ಕೆ ಒಪ್ಪಿಲ್ಲ ದೇವರು ನಂಗಂತ ನಮ್ಮ ಹಿರಿಯರು ಹೇಳ್ತಾರೆ. ಆಗ ಅದರಿಂದ ಅವು ಹಿಂದೆ ಯಾವಾಗ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರಾ? ಸ್ಟಾರ್ಟ್ ಮಾಡೇನೆ. ಇದು ಈ ಕಲ್ಲುಗಳು ಬಿದ್ದಿರೋದು ಅದನ್ನ ಬೇಡ ಅಂತ ಹೇಳಿರೋದು. ಓಕೆ. ಹಿಂಗೆ ಇರ್ಬೇಕು ಅಂತ ಈ ತಾಯಿ ಆಸೆ. ಓಕೆ. ಬೈಲ್ ನೋಡ್ಬೇಕು ಅಂತ, ಬೈಲಲ್ಲೇ ಇರ್ಬೇಕು ಅಂತ. ಯಾರನ್ನ ಬಂದು ಹೋಗಿದ್ರೆ ದೊಡ್ಡ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಯಾರು ಕಡೆ ಬಂದು ಬರ್ತಾರೆ ಹೋಗ್ತಾರೆ, ಅವರೇನು ಯಾರಾದ್ರೂ ಗೊತ್ತಿರ್ತಾರೆ. ಓಕೆ. ನೀವು ಮನ್ಸಲ್ಲಿ ಏನು ಅನ್ಕೊಂಡ್ರಿ? ಸ್ಪೀಡ್ ತಿರುಗ್ತಾ ಇದ್ರಿ. ನಮ್ಮ ಮನೆಯವ್ರಿಗೆ ಚೆನ್ನಾಗಿರ್ಲಿಲ್ಲ, ಯಾವ್ಯಾವ ದೇವ್ರಿಗೆ ಹೋಗಿದ್ರಿ. ಇವಾಗ ಆಸ್ಪತ್ರೆಗೆ ಹೋಗ್ರಿ ನಮಗಿದ್ರೆ ಬಲಗಡೆಗೆ ತಿರುಗು, ಆಸ್ಪತ್ರೆದೆಲ್ಲ ಬೇರೆ ಕಾಯಿಲೆ ನಮಗಿದ್ರೆ ಎಡಗಡೆಗೆ ತಿರುಗು ಅಂತ ಕೂತ್ಕೊಂಡ್ವಿ. ಏನೋ ಮಹಾತಾಯಿ ತಿರುಗಿಸ್ತು. ಓಕೆ. ನಾವು ಅಮರಾಪುರದಿಂದ ಪಕ್ಕ ಹೇಮಾವತಿ ಅಂತ. ಎಷ್ಟು ವರ್ಷಕ್ಕೆ ಬರ್ತಾ ಇದ್ದೀವಿ? ಇನ್ನ ಮೊದಲೇ ಸರಿ ಇಲ್ಲಿ ಕಾಟನ್ ಹಾಕ್ತಾ ಇದ್ವಿ. ಅವರೇಕೆರೆ ಅವ್ರು ಹೇಳಿರು ನೋಡೋಣ ಹೆಂಗೆ ಅಂತ ತಾಯಿಯ ಮಹಿಮೆ ಅಂತ ಬಂದ್ವಿ. ಥ್ಯಾಂಕ್ ಯು. ಕೊಡ್ಬೇಕಲ್ಲ ಅದಕ್ಕೆ ಬಂದಿದ್ದೀವಿ. ಅಲ್ಲಿ 4 ಸತಿ ಬಂದಿದ್ದೀವಿ. ಏನಿಲ್ಲ, ಮಾತಾಯಿ ಕೊಡ್ಬೇಕು ನಮ್ಮ ಮಗನಿಗೆ ಮಕ್ಕಳ. ಅದಕ್ಕೆ ಸ್ವಾಮಿ ಬಂದಿದ್ವಿ.